ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ NMMSಗೆ ಸಂಬಂಧಪಟ್ಟಂಥ ಒಂದು ಸ್ಯಾಟ್ ಮಾಡೆಲ್ ಕ್ವಶನ್ ಪೇಪರ್ನ ಈಗ ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಾಳೆ ಅಂದರೆ ದಿನಾಂಕ 1/2/2026 ಒಂದು ಈ ವರ್ಷದ ಒಂದು NMMS ಎಕ್ಸಾಮ್ ನಡೀಲಿಕ್ಕಿದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಥರ ಒಂದು ಪ್ರಶ್ನೆಗಳನ್ನು ಒಂದು ವಿಜ್ಞಾನ ವಿಭಾಗದಲ್ಲಿ ಕೇಳಬಹುದು ಅಂತೇಳಿ ಈಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋಗಳು ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳಿಗೆ ಶುರು ಮಾಡೋಣ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಈ ಒಂದು ಪಾಠದ ಮೇಲೆ ಯಾವ ಥರ ಒಂದು ಪ್ರಶ್ನೆಗಳು ಬರಬಹುದು ಅಂತೇಳಿ ಈಗ ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಓಕೆನಾ? ಫಸ್ಟ್ ಕ್ವಶನ್ ನೋಡಿ, ಹೇಳಿಕೆ 1 ಅಂತ ಇದೆ. ಅವಕಾಶದಲ್ಲಿ ಒಂದು ಎಲೆಕ್ಟ್ರಾನನ್ನು ಚಲಿಸಿದಂತೆ ಮಾಡಿದಾಗ ಎಲೆಕ್ಟ್ರಾನ್ ಗೊಳ್ಳದಿದ್ದರೆ ಆ ಭಾಗದಲ್ಲಿ ಕಾಂತಕ್ಷೇತ್ರ ಇರುವುದಿಲ್ಲ ಅಂತ ಇದೆ. ನೆಕ್ಸ್ಟ್ ನೋಡಿ, ಕಾರಣ ಬಲವು ಅನ್ವಯಿಸಿದ ಕಾಂತಕ್ಷೇತ್ರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಇದೆ. ಇಲ್ಲಿ ನೋಡಿ, ಇದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇದರೊಳಗೆ ಯಾವುದು ಉತ್ತರ ಆಗತ್ತೆ ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ. ಯಾವುದು ಹೇಳಿ? ಹೇಳಿಕೆ 1 ಮತ್ತು ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾದರೆ ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಸರಿಯಾದ ಉತ್ತರ. ನಾನು ವಿದ್ಯಾರ್ಥಿಗಳಲ್ಲಿ ಸಮಯದ ಅಭಾವ ಇರೋದ್ರಿಂದ ಯಾಕಂದರೆ ನಾನು ಸ್ವಲ್ಪ ಬೇಗ ಕ್ವಿಕ್ಕಾಗಿ ಒಂದು ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ತಾಮ್ರದ ತುಂಡಿನ ಮೂಲಕ ನೇರ ವಿದ್ಯುತ್ ಪ್ರವಹಿಸುತ್ತದೆ ಅಂತ ಇದೆ. ಇದಕ್ಕೆ ನೋಡಿ, ತುಂಡಿನ ಒಳಗೆ ಇರುತ್ತದೆ, ತುಂಡಿನ ಹೊರಗೆ ಇರುತ್ತದೆ, ಹಾಗೆ ಒಳಗೆ ಮತ್ತು ಹೊರಗೆ ಇರುತ್ತದೆ, ಒಳಗೂ ಇರುವುದಿಲ್ಲ ಹೊರಗೂ ಇರುವುದಿಲ್ಲ ಅಂತ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಒಳಗೆ ಮತ್ತು ಹೊರಗೆ ಇದು ಇರುವಂಥದ್ದು. ಓಕೆನಾ? ನೆಕ್ಸ್ಟ್ ನೋಡಿ, ಶಾರ್ಟ್ ಸರ್ಕ್ಯೂಟ್ ಉಂಟಾದ ಸಂದರ್ಭದಲ್ಲಿ ಮಂಡಲದಲ್ಲಿರುವ ವಿದ್ಯುತ್ ಏನು ಅಂತ ಶಾರ್ಟ್ ಅಂದರೆ ಅಲ್ಲಿ ಈ ಕಡೆಯಿಂದ ವೈರ್ ಇದೆ, ಈ ಕಡೆಯಿಂದ ವೈರ್ ಇದೆ, ಎರಡೂ ಅಲ್ಲಿ ಜಾಯಿಂಟ್ ಆದಾಗ ಅಂದರೆ ಸ್ಪಾರ್ಕ್ ಆದಾಗ ಏನಾಗುತ್ತೆ ಅಂದರೆ ಎರಡೂ ಒಂದು ಪ್ಲಸ್ ಮತ್ತು ಮೈನಸ್, ಇದು ಈ ಕಡೆಯಿಂದ ಪ್ಲಸ್ ಧನಾಗ್ರ ಮತ್ತು ಋಣಾಗ್ರ ಎರಡೂ ಕೂಡಿದಾಗ ಏನಾಗುತ್ತೆ, ಧನಾಗ್ರ ಮತ್ತು ಋಣಾಗ್ರ ಕೂಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಲ್ಲಿ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆವಾಗ ಅಲ್ಲಿ ಏನಾಗುತ್ತೆ ಹೇಳಿ, ವಿದ್ಯುತ್ ಅಥವಾ ಅತಿ ಅಲ್ಲಿ ಹೆಚ್ಚಾಗ್ತದೆ. ಏನು ಹೇಳಿ, ಅಲ್ಲಿ ಮಂಡಲದಲ್ಲಿರುವಂಥ ಒಂದು ವಿದ್ಯುತ್ ಏನಾಗ್ತದೆ, ಹೆಚ್ಚಾಗ್ತದೆ. ಒಂದು ಧನಾವೇಶವು ಕಾಂತಕ್ಷೇತ್ರದಲ್ಲಿ ಪಶ್ಚಿಮದ ಕಡೆಗೆ ಚಲಿಸಿದಾಗ ಅದು ಉತ್ತರದ ಕಡೆಗೆ ದಿಕ್ಪಲ್ಲಟಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಏನಾಗಿರ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಮೇಲಿನ ಭಾಗದಲ್ಲಿ ಇರ್ತದೆ, ಮೇಲಿನ ಭಾಗದಲ್ಲಿ ಇರುವಂಥದ್ದು. ಓಕೆನಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಇಲ್ಲಿ ಇನ್ನೊಂದು ನೆನಪಿರಲಿ ನಿಮಗೆ, ಕಾಂತಕ್ಷೇತ್ರ ಅಂತಂದ್ರೆ ನೋಡಿ, ಇಲ್ಲೊಂದು ನಿಮಗೆ ಒಂದು ಎಕ್ಸ್ಟ್ರಾ ಒಂದು ವಿವರಣೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಾಂತೀಯ ಬಲ ಇರುವ ಕಾಂತದ ಸುತ್ತಲಿನ ಪ್ರದೇಶ, ಕಾಂತೀಯ ಬಲ ಇರುವ ಸುತ್ತಲಿನ ಪ್ರದೇಶವೇ ಕಾಂತಕ್ಷೇತ್ರ ಅಂತ ಹೇಳಿ ಕರೀತಾರೆ. ಓಕೆನಾ? ಇದನ್ನು ಮಾಹಿತಿ ಗೊತ್ತಿಲ್ಲ ನಿಮಗೆ. ನೆಕ್ಸ್ಟ್ ನೋಡಿ, ಸರಳ ವಿದ್ಯುತ್ ಜನಕಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇದೆ. ಇದಕ್ಕೆ ನೋಡಿ, ಆರ್ಮೇಚರ್ ಸುತ್ತುವ ಜಾಗದಲ್ಲಿ ಅಂತರವನ್ನು ಹೆಚ್ಚಿಸಿದಾಗ ವಿದ್ಯುತ್ ವಿಭವಾಂತರ ಹೆಚ್ಚಾಗುತ್ತದೆ ಅಂತ ಇದೆ. ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ನಿಮ್ಮ ಮನೆಯ 1 ತಿಂಗಳ ವಿದ್ಯುತ್ ಬಿಲ್ ₹500. ಹಾಗಾದರೆ ನೀವು ಪಾವತಿಸುತ್ತಿರುವಂತಹ ಹಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಗೆ ನಾವು ಇದು ಯಾವುದಕ್ಕೆ ಪೇ ಮಾಡಬೇಕು ಅಮೌಂಟು, ಎಲೆಕ್ಟ್ರಿಸಿಟಿಗೆ ಅಂದರೆ ವಿದ್ಯುತ್ ಶಕ್ತಿಗೆ ನಾವು ಅದನ್ನು ಅಮೌಂಟನ್ನು ಪೇ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, 220 ವೋಲ್ಟ್ ವಿಭವಾಂತರ ಇರುವ ಒಂದು ಮನೆಯಲ್ಲಿ 50 ವ್ಯಾಟ್ ಸಾಮರ್ಥ್ಯದ ಗರಿಷ್ಠ 8 ವಿದ್ಯುತ್ ದೀಪಗಳನ್ನು ಉಪಯೋಗಿಸಬಹುದು. ಹಾಗಾದರೆ ಫ್ಯೂಸ್ನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 ಆಂಪಿಯರ್. ಆಪ್ಷನ್ ಬಿ ರೈಟ್ ಆನ್ಸರ್. ವಿದ್ಯುತ್ ಹರಿಯುತ್ತಿರುವಂತಹ ಒಂದು ವಾಹಕದ ಸುತ್ತ ಉಂಟಾಗುವಂತಹ ಕಾಂತಕ್ಷೇತ್ರದ ಪ್ರಬಲತೆ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಈ ಒಂದು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಆದರೆ ತಂತಿಯಿಂದ ಇರುವ ಅಂತರಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಹೇಳಿಕೆ, ಸ್ಥಾಯಿ ವಿದ್ಯುತ್ ಆವೇಶದ ಸುತ್ತ ಕಾಂತಕ್ಷೇತ್ರ ಇರುವುದಿಲ್ಲ, ಕಾರಣ ವಿದ್ಯುತ್ ಆವೇಶದ ಕಾಂತಕ್ಷೇತ್ರವನ್ನು
ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಸುವುದರಿಂದ ಕಂಡುಹಿಡಿಯಬಹುದು ಅಂತ ಇದೆ. ಇಲ್ಲಿ ನೋಡಿ, ಎರಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆಯಾಗಿಲ್ಲ ಅನ್ನೋದು ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ ನೋಡಿ, ಒಂದು ಕಾಂತ ಸೂಜಿಯನ್ನು ವಿದ್ಯುತ್ ಹರಿಯುತ್ತಿರುವ ವಾಹಕದ ಬಳಿ ತಂದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲೂ ಸಹ ನೋಡಿ, ಎರಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೇರ ವಾಹಕದಿಂದ ದಿಕ್ಸೂಚಿಯು ದಿಕ್ಪಲಟಗೊಳ್ಳುತ್ತದೆ. ಸೂಜಿಯ ಜೋಡಣೆಯಿಂದ ಕಾಲ್ಪನಿಕ ವೃತ್ತಕ್ಕೆ ಸ್ಪರ್ಶಕವಾಗಿರುತ್ತದೆ ಮತ್ತು ಅದರ ಕೇಂದ್ರವಾಗಿ ನೇರವಾದ ತಂತಿಯನ್ನು ಹೊಂದಿರುತ್ತದೆ ಮತ್ತು ತಂತಿಗೆ ಲಂಬವಾಗಿರುವ ಸಮತಲವನ್ನು ಹೊಂದಿರ್ತದೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ನೋಡಿ, ಈಗ ಬೆಳಕು ಪಾಠದ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ತಿಳಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 11. ಪೀನ ಮಸೂರದ ಮೇಲ್ಭಾಗವನ್ನು ಕಪ್ಪು ಭಾಗದಿಂದ ಸುತ್ತಿದಾಗ ಅದರಿಂದ ಉಂಟಾಗಿರುವ ಪ್ರತಿಬಿಂಬ ಏನಾಗಿರ್ತದೆ? ಹೊಳಪು ಏನಾಗಿರ್ತದೆ? ಕಡಿಮೆಯಾಗಿರ್ತದೆ. ಇಲ್ಲಿ ನಿಮ್ಗೆ ಗೊತ್ತಿದೆ, ದರ್ಪಣದಲ್ಲಿ ನಾವು ಪೀನ ಮಸೂರ ಮತ್ತು ಮಸೂರದಲ್ಲಿ ನಾವು ಎರಡು ವಿಧ ಪ್ರಮುಖವಾಗಿ ನೋಡ್ಬೋದು, ಪೀನ ಮಸೂರ ಮತ್ತು ನಿಮ್ನ ಮಸೂರ. ನೋಡಿ, ಪೀನ ಮಸೂರ ಮತ್ತು ನಿಮ್ನ ಮಸೂರದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಬೇಕು ಅಂತಂದರೆ, ಈ ಪೀನ ಮಸೂರ ಅನ್ನೋದು ಬೆಳಕನ್ನು ಕೇಂದ್ರೀಕರಿಸುತ್ತದೆ. ಪೀನ ಏನು ಮಾಡ್ತಿದೆ? ಅದು ಬೆಳಕನ್ನು ಕೇಂದ್ರೀಕರಿಸುತ್ತದೆ. ಹಾಗಾದರೆ ಬೆಳಕನ್ನು ಕೇಂದ್ರೀಕರಿಸುವಂಥ ಮಸೂರ ಯಾವುದು ಅಂತ ಕೇಳಿದಾಗ ಅದು ಪೀನ ಮಸೂರ. ಹಾಗಾದರೆ ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಣ ಮಾಡುತ್ತದೆ. ವಿಕೇಂದ್ರೀಕರಿಸುತ್ತದೆ. ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಮೇಲೆ ಬರೆದಿರುವ ಅಕ್ಷರಗಳನ್ನು ಓದುತ್ತಾನೆ, ಆದರೆ ತನ್ನ ಪಠ್ಯಪುಸ್ತಕದಲ್ಲಿ ಬರೆದಿರುವ ಅಕ್ಷರಗಳನ್ನು ಓದಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅವನ ಕಣ್ಣುಗಳ ಸಮೀಪ ಬಿಂದು ದೂರ ಸರಿದಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನಿಮಗೆ ನೀರು, ಸಾಸಿವೆ, ಎಣ್ಣೆ, ಗ್ಲಿಸರಿನ್ ಮತ್ತು ಸೀಮೆಎಣ್ಣೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ಕಿರಣವು ಓರೆಯಾಗಿ ಅದೇ ಕೋನದಲ್ಲಿ ಹೆಚ್ಚು ಬಾಗುತ್ತದೆ ಅಂತ ಇದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗ್ಲಿಸರಿನ್ ಸರಿಯಾದ ಉತ್ತರ. ಒಂದು ನಿಮ್ನ ದರ್ಪಣವನ್ನು ಮೇಜಿನ ಮೇಲೆ ಇರಿಸಲಾಗುತ್ತದೆ ಮತ್ತು ಅದರ ಹಿಡಿಯನ್ನು ಮೇಜಿನ ಮೇಲೆ ಇರಿಸಲಾಗಿದೆ. ದರ್ಪಣವನ್ನು ಅದರ ಪ್ರಧಾನ ಅಕ್ಷದ ಸುತ್ತ ಪ್ರದಕ್ಷಿಣಾಕಾರವಾಗಿ ತಿರುಗಿಸಲಾಗುತ್ತದೆ. ಅದರೊಳಗೆ ನೇರವಾಗಿ ನೋಡುತ್ತಿರುವಂತಹ ವ್ಯಕ್ತಿಯ ಪ್ರತಿಬಿಂಬ ಏನಾಗಿರ್ತದೆ ಅಂತ ಇದೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ, ತಿರುಗುವುದಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೀರಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಸಮಾನಾಂತರ ಪಾರ್ಶ್ವವುಳ್ಳ ಇಟ್ಟಿಗೆಗೆ ಲಂಬ ಕೋನಗಳಲ್ಲಿ ಪತನವಾಗುತ್ತದೆ. ಆಗ ಬೆಳಕಿನ ಕಿರಣವು ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಕ್ರೀಭವನಗೊಳ್ಳುವುದಿಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಒಂದು ಮಗು ಮಾಯ ದರ್ಪಣದ ಮುಂದೆ ನಿಂತಿದೆ. ಮಗುವಿನ ತಲೆಯ ಪ್ರತಿಬಿಂಬವು ದೊಡ್ಡದಾಗಿದೆ. ಮಗುವಿನ ದೇಹದ ಮಧ್ಯಭಾಗವು ಅದೇ ಗಾತ್ರದಲ್ಲಿ ಮತ್ತು ಕಾಲುಗಳು ಚಿಕ್ಕದಾಗಿವೆ. ಈ ಸಂದರ್ಭದಲ್ಲಿ ಮಾಯಾ ದರ್ಪಣದ ಸಂಯೋಜನೆಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ, ನಿಮ್ನ, ಸಮತಲ ಮತ್ತು ಪೀನ ಆಗಿರ್ತದೆ. ನೆಕ್ಸ್ಟ್ ನೋಡಿ, ನಿಮ್ನ ದರ್ಪಣದಿಂದ 25 ಸೆಂಟಿಮೀಟರ್ ದೂರವಿರುವ ಪುರುಷನ ಮುಖವು ಮುಖದ ಗಾತ್ರಕ್ಕಿಂತ 1.5 ಪಟ್ಟು ಹೆಚ್ಚಾಗಿರುವ ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹಾಗಾದರೆ ದರ್ಪಣದ ಸಂಗಮ ದೂರ ಎಷ್ಟು ಅಂತ ಕೇಳಿದ್ದಾರೆ. ದರ್ಪಣದ ಸಂಗಮ ದೂರ ಅಂತ ಕೇಳಿದಾಗ 15 ಸೆಂಟಿಮೀಟರ್ ಸರಿಯಾದ ಉತ್ತರ. 15 ಸೆಂಟಿಮೀಟರ್ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಗಾಳಿಯಿಂದ ನೀರಿಗೆ ಚಲಿಸುವ ಬೆಳಕಿನ ಕಿರಣವು ಏನಾಗಿರುತ್ತೆ ಅಂತ ಕೇಳಿದರೆ ಅದು ಕಡಿಮೆ ತರಂಗ ವೇಗದೊಂದಿಗೆ ಚಲಿಸುತ್ತದೆ ಮತ್ತು ತರಂಗಾಂತರ ಕಡಿಮೆಯಾಗಿರುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಬಿಳಿ ಬಣ್ಣದ ಕುದುರೆಯು ಪ್ರತಿಬಿಂಬವನ್ನು ಸೆರೆ ಹಿಡಿಯಲು 20 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ಮಸೂರದ ಮೇಲ್ಮೈ ಮೇಲೆ ಕಪ್ಪು ಬಣ್ಣದ ತೆಳು ಪಟ್ಟಿಗಳನ್ನು ರಚಿಸಲಾಗಿದೆ. ಆಗ ಪ್ರತಿಬಿಂಬವು ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಏನಾಗಿರ್ತದೆ? ಆವಾಗ ಕಡಿಮೆ ಹೊಳಪಿನ ಕುದುರೆಯಂತೆ ಇರುತ್ತದೆ.
ಬೆಳಕಿನ ಕಿರಣವು 15 ಡಿಗ್ರಿ ಕೋನದಲ್ಲಿ ಸಮತಲ ದರ್ಪಣವನ್ನು ಸ್ಪರ್ಶಿಸುತ್ತದೆ. ಕಿರಣವು ವಿಚಲನಗೊಳ್ಳುವಂತಹ ಕೋನ ಯಾವುದು ಅಂತ ಕೇಳಿದ್ದಾರೆ. ಯಾವ ಕೋನ ಏರ್ಪಡುತ್ತೆ ಅಂತ ಕೇಳಿದಾಗ ಆಪ್ಷನ್ ಬಿ ಅಲ್ಲಿ 30 ಡಿಗ್ರಿ ಕೋನ ಇಲ್ಲಿ ಏರ್ಪಡುವಂಥದ್ದು. ಓಕೆನಾ. ನೆಕ್ಸ್ಟ್ ನೋಡಿ, ಬಾಲಕನೊಬ್ಬ ಸಮತಲ ದರ್ಪಣದ ಮುಂದೆ 3 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಬಾಲಕ 1 ಮೀಟರ್ ಹಿಂದಕ್ಕೆ ಚಲಿಸಿದರೆ ಬಾಲಕ ಮತ್ತು ಅವನ ಪ್ರತಿಬಿಂಬದ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕನ್ನಡಕವನ್ನು ಧರಿಸುವ ಜನರು ಸೂಕ್ಷ್ಮ ದರ್ಶಕದೊಂದಿಗೆ ಕೆಲಸ ಮಾಡಲು ಒಂದು ಉತ್ತಮ ಮಾರ್ಗ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅವರು ಕನ್ನಡಕವನ್ನು ತೆಗೆದು ಕೆಲಸ ಮಾಡಬೇಕು. ಕಪ್ಪು ಕೋಣೆಯಲ್ಲಿ ಇರಿಸಲಾದ ಹಸಿರು ಎಲೆಯು ಕೆಂಪು ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟಿದೆ. ಹಾಗಾದರೆ ಕಾಣಿಸುವ ಎಲೆಯ ಬಣ್ಣ ಏನು? ಆಪ್ಷನ್ ಡಿ ಕಪ್ಪು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಒಂದು ಮಗು 0.20 ಮೀಟರ್ ಪರ್ ಸೆಕೆಂಡ್ನಲ್ಲಿ ದರದಲ್ಲಿ ದರ್ಪಣದ ಕಡೆಗೆ ತೆವಳಿದರೆ ಮಗು ಮತ್ತು ಅದರ ಪ್ರತಿಬಿಂಬವು ಯಾವ ವೇಗದಲ್ಲಿ ಹತ್ತಿರ ಬರುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 0.4 m ಅಂದರೆ ಮೀಟರ್. ನೆಕ್ಸ್ಟ್ ನೋಡಿ, 0.40 ಮೀಟರ್. ಕ್ವಶನ್ ನಂಬರ್ 25, ಸೂರ್ಯನ ಕಿರಣಗಳು ನಿಮ್ಮ ಮುಂದೆ 15 ಸೆಂಟಿಮೀಟರ್ ದೂರದ ಬಿಂದುವಿನಲ್ಲಿ ಒಮ್ಮುಖಗೊಳ್ಳುತ್ತವೆ. ಮಗುವಿನ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರಬೇಕಾದರೆ ವಸ್ತುವನ್ನು ಎಲ್ಲಿ ಇರಿಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ದರ್ಪಣದಿಂದ 30 ಸೆಂಟಿಮೀಟರ್ ಮುಂಭಾಗದಲ್ಲಿ ಇರಿಸಬೇಕು. ನೆಕ್ಸ್ಟ್ ನೋಡಿ, ಗಾಳಿಯ ಮೂಲಕ ಬೆಳಕಿನ ಕಿರಣ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋಗುವ ಮಾರ್ಗವನ್ನು 4 ವಿದ್ಯಾರ್ಥಿಗಳು ಗುರುತಿಸುವುದನ್ನು ಎ, ಬಿ, ಸಿ ಮತ್ತು ಡಿ ಎಂದು ತೋರಿಸಲಾಗಿದೆ. ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮಧ್ಯಾಹ್ನ ಸೂರ್ಯನು ಪ್ರಖರವಾಗಿ ಕಾಣಿಸುತ್ತಾನೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಮಧ್ಯಾಹ್ನ ಸೂರ್ಯನು ಪ್ರಖರವಾಗಿ ಕಾಣಿಸುತ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಳಿ ಬೆಳಕಿನ ಎಲ್ಲ ಬಣ್ಣಗಳು ಚದುರಿ ಹೋಗುವುದರಿಂದ. ನೆಕ್ಸ್ಟ್ ನೋಡಿ, ವಿಮಾನ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವ ಸಂಕೇತಗಳು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ಎಲ್ಲ ಇತರ ಬಣ್ಣಗಳ ನಡುವೆ ಕೆಂಪು ಬಣ್ಣವು ಉತ್ತಮವಾಗಿ ಕಾಣುತ್ತದೆ. ಏಕೆಂದರೆ ಕೆಂಪು ಬಣ್ಣ ಏನಂತ ಕೇಳಿದಾಗ ಅದು ಹೊಗೆ ಅಥವಾ ಮಂಜಿನಿಂದ ಕನಿಷ್ಠ ಚದುರುತ್ತದೆ. ನೆಕ್ಸ್ಟ್ ನೋಡಿ, ಟೊಳ್ಳಾದ ವರ್ಗಪಟ್ಟಕದ ಗೋಡೆಯ ಮೇಲೆ ಬೆಳಕು ಬಿದ್ದಾಗ ಹೊರಹೊಮ್ಮುವಂಥ ಬೆಳಕಿನ ಬಣ್ಣ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಳಿಯಾಗಿರ್ತದೆ. ನೆಕ್ಸ್ಟ್ ನೋಡಿ, 10 ಮಿಲಿಮೀಟರ್ ಅಥವಾ 10 mm ಉದ್ದದ ಪಿನ್ನನ್ನು ನಿಮ್ಮ ದರ್ಪಣದ ಮುಂದೆ ಲಂಬವಾಗಿ ಇರಿಸಲಾಗಿದೆ. ಪಿನ್ 5 mm ಉದ್ದದ ಪ್ರತಿಬಿಂಬವು ದರ್ಪಣದ ಮುಂದೆ 30 ಸೆಂಟಿಮೀಟರ್ನಲ್ಲಿ ಮೂಡುತ್ತದೆ. ಕನ್ನಡಿಯ ಸಂಗಮ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ -20 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ವಕ್ರೀಭವನದ ಪರಿಣಾಮದಲ್ಲಿ ಪತನ ಕೋನವು 90 ಡಿಗ್ರಿ ಆದಾಗ ಏನಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ, ವಕ್ರೀಭವನದ ಕೋನವು 30 ಡಿಗ್ರಿ ಆಗಿರ್ತದೆ. 30 ಡಿಗ್ರಿ. ನೆಕ್ಸ್ಟ್ ನೋಡಿ, ಒಂದು ವಸ್ತುವನ್ನು ಸಮತಲ ದರ್ಪಣದ ಮುಂದೆ 20 ಸೆಂಟಿಮೀಟರ್ ದೂರದಲ್ಲಿರಿಸಿದೆ. ದರ್ಪಣವು ವಸ್ತುವಿನ ಕಡೆಗೆ 2 ಸೆಂಟಿಮೀಟರ್ ಚಲಿಸುತ್ತದೆ. ದರ್ಪಣದಲ್ಲಿ ಕಾಣುವ ಮೂಲ ಮತ್ತು ಅಂತಿಮ ಪ್ರತಿಬಿಂಬಗಳ ಸ್ಥಾನಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ 4 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕುಳಿತು ತನ್ನಿಂದ 2 ಮೀಟರ್ ದೂರದಲ್ಲಿರುವ ಸಮತಲ ದರ್ಪಣದಲ್ಲಿ ತನ್ನ ತಲೆಯ ಹಿಂದೆ 50 ಸೆಂಟಿಮೀಟರ್ ದೂರದಲ್ಲಿರುವಂಥ ಚಾರ್ಟ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದಾನೆ. ಅವನ ಕಣ್ಣುಗಳಿಂದ ಪ್ರತಿಬಿಂಬವು ಎಷ್ಟು ದೂರದಲ್ಲೆಂದು ತೋರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 4.5 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಸಂಗಮ ದೂರ 20 ಸೆಂಟಿಮೀಟರ್ ಇರುವ ನಿಮ್ಮ ದರ್ಪಣದ ವರ್ಧನೆಯನ್ನು -1.5 ಆಗಿ ಪಡೆಯಬೇಕಾದರೆ ವಸ್ತುವು ಇರಬೇಕಾದ ದೂರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 60 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ನಡುವೆ.
ನೆಕ್ಸ್ಟ್, 2 ಪಾರ್ಶ್ವ ಗೋಡೆಗಳು ಹಾಗೂ ಮೇಲ್ಛಾವಣಿಯ ಮೇಲ್ಮೈಯನ್ನು ದರ್ಪಣದಿಂದ ಹೊಂದಿಸಲಾಗಿದೆ. ಒಬ್ಬ ವೀಕ್ಷಕನಿಗೆ ಕಾಣುವ ತನ್ನ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 6. ನೆಕ್ಸ್ಟ್ ನೋಡಿ, 2 ಸಮತಲ ದರ್ಪಣಗಳ ನಡುವಿನ ದೂರವು ಕಡಿಮೆಯಾದಂತೆಲ್ಲ ಅವುಗಳ ನಡುವೆ ಇರಿಸಿರುವ ವಸ್ತುವಿನ ಪ್ರತಿಬಿಂಬವು ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕ್ರಮೇಣ ಹೆಚ್ಚಾಗುತ್ತದೆ. ನೆಕ್ಸ್ಟ್ ನೋಡಿ, ಈಗ ಘರ್ಷಣೆ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸಸ್ಗಳು ತಮಗೆ ನೇರವಾಗಿ ವೀಕ್ಷಣೆ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಸೆಕ್ಯೂರಿಟಿ ಗಾರ್ಡ್ನು ನಿಧಾನವಾಗಿ ಚಲಿಸುತ್ತಿರುವ ಕಾರಿನಿಂದ ಇಳಿದು ಸ್ವಲ್ಪ ದೂರ ಓಡುತ್ತಾರೆ ಏಕೆಂದರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಲನೆಯ ಜಡತ್ವವನ್ನು ಸರಿದೂಗಿಸಲು. ಓಕೆ. ನೆಕ್ಸ್ಟ್ ನೋಡಿ, ಒಂದು ಕಾರು 60 km/h ನಲ್ಲಿ ವೇಗದಲ್ಲಿ ಚಲಿಸಿ ನಿಗದಿತ ಸ್ಥಳವನ್ನು ಅರ್ಧ ಗಂಟೆ ತಡವಾಗಿ ತಲುಪುತ್ತದೆ. ಇನ್ನೊಂದು ಕಾರು ಅರ್ಧ ಗಂಟೆ ತಡವಾಗಿ ಚಲಿಸಲು ಪ್ರಾರಂಭಿಸಿ 90 km/h ವೇಗದಲ್ಲಿ ಚಲಿಸಿ ಮೊದಲೇ ಕಾರಿಗಿಂತ 1 ಗಂಟೆ ಮುಂಚಿತವಾಗಿ ತಲುಪುತ್ತದೆ. ಹಾಗಾದರೆ ಆ ಕಾರು ಚಲಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 360 km ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡಿ, 30 kg ಭಾರವಿರುವ ತಳ್ಳುಗಾಡಿಯಲ್ಲಿ 20 kg ಚೀಲವನ್ನು 2 m/s ವೇಗದಿಂದ ವ್ಯಕ್ತಿಯೊಬ್ಬ ತಳ್ಳುತ್ತಾನೆ. ಅದರ ವೇಗವನ್ನು 3 m/s ಹೆಚ್ಚಿಸಲು ಪ್ರಯೋಗಿಸಬೇಕಾದಂತಹ ಬಲ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 50 ನ್ಯೂಟನ್. 5 kg ಮತ್ತು 10 kg ಕಬ್ಬಿಣದ ತುಂಡುಗಳನ್ನು ಕ್ರಮವಾಗಿ 20 ಮೀಟರ್ ಮತ್ತು 10 ಮೀಟರ್ ಎತ್ತರದಿಂದ ಬಿಡಲಾಗಿದೆ. ಭೂಮಿಯನ್ನು ತಲುಪಿದಾಗ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್. ನೆಕ್ಸ್ಟ್ ನೋಡಿ, ಶಬ್ದ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಕ್ವಶನ್, ಸ್ಟೆಥೋಸ್ಕೋಪ್ನಲ್ಲಿ ವೈದ್ಯರು ಹೃದಯ ಅಥವಾ ಶ್ವಾಸಕೋಶದ ಶಬ್ದವನ್ನು ಕೇಳಲು ನೆರವಾಗುವಂತಹ ತತ್ವ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಶಬ್ದದ ಗುಣಿತ ಪ್ರತಿಫಲನ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಲೋಹದ ಅಚ್ಚುಗಳಲ್ಲಿ ಬಿರುಕುಗಳನ್ನು ಪತ್ತೆ ಹಚ್ಚಲು ಶ್ರವಣಾತೀತ ಶಬ್ದಗಳ ಅಲೆಗಳ ಬದಲಿಗೆ ಸಾಮಾನ್ಯ ಶಬ್ದದ ಅಲೆಯನ್ನು ಬಳಸಿದೆ. ಇದರಿಂದ ಅಂತ ಕೇಳಿದ್ದಾರೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದೋಷಪೂರಿತ ಸ್ಥಳಗಳಲ್ಲಿ ಅಲೆಗಳು ಹಾದು ಹೋಗಿರುವುದರಿಂದ ದೋಷವನ್ನು ಪತ್ತೆ ಹಚ್ಚಲಾರೆವು. ನೆಕ್ಸ್ಟ್ ನೋಡಿ, ಉಚ್ಚಾರದ ಮಟ್ಟವನ್ನು ನಯವಾಗಿ ಶ್ರುತಿ ಮಾಡಲು ಧ್ವನಿತಂತುಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ದ ಮತ್ತು ಬಿಗಿತವನ್ನು ಹೊಂದಾಣಿಕೆ ಮಾಡುತ್ತದೆ. ನೆಕ್ಸ್ಟ್ ನೋಡಿ, ಗುರುತ್ವ ಪಾಠಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೋಡೋಣ. ಯಾವುದೇ 2 ಕಾಯಗಳ ನಡುವೆ ಗುರುತ್ವ ಬಲವನ್ನು ಹೆಚ್ಚಿಸಲು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಹೇಳಿ, ಎ ಮತ್ತು ಅವುಗಳ ಅಂತರವನ್ನು ಕಡಿಮೆ ಮಾಡಬೇಕು, ಅವುಗಳ ರಾಶಿಯನ್ನು ಹೆಚ್ಚಿಸಬೇಕು. ನೆಕ್ಸ್ಟ್ ನೋಡಿ, ಎ ಮತ್ತು ಬಿ ಎಂಬ 2 ಕಾಯಗಳ ನಡುವಿನ ಅಂತರವನ್ನು 3ರಷ್ಟು ಹೆಚ್ಚಿಸಲಾಗಿದೆ. ಅವುಗಳ ನಡುವಿನ ಗುರುತ್ವ ಬಲವು ಬದಲಾಗದೇ ಇರಬೇಕಾದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, 100 kg ರಾಶಿ ಇರುವ ಒಂದು ವಸ್ತುವನ್ನು ಪ್ರಪಂಚದ ಬೇರೆ ಬೇರೆ ಸ್ಥಳಗಳಲ್ಲಿ ತೂಕ ಮಾಡಿದರೆ ತೂಕವು ಬದಲಾಗಲು ಕಾರಣ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ಬೆಲೆಯು ಸ್ಥಳದೊಂದಿಗೆ ಬದಲಾಗ್ತಾ ಇರುತ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಒಂದೇ ರಾಶಿ ಇರುವ ಒಂದು ಕಬ್ಬಿಣದ ಗುಂಡುಗಳಿವೆ. ಕಲ್ಲು ನೆಲದ ಮೇಲಿದೆ. ಕಬ್ಬಿಣ ಅಯಸ್ಕಾಂತಕ್ಕೆ ಅಂಟಿಕೊಂಡಿದ್ದ ಹರ್ಷನು ಕಲ್ಲನ್ನು ಎತ್ತಿಕೊಳ್ಳುತ್ತಾನೆ. ಸೌಮ್ಯ ಸ್ವಲ್ಪ ಕಷ್ಟಪಟ್ಟು ಅಯಸ್ಕಾಂತದಿಂದ ಕಬ್ಬಿಣವನ್ನು ಬಿಡಿಸಿಕೊಳ್ಳುತ್ತಾಳೆ. ಕಾರಣ ಅಂತ ಇದೆ ನೋಡಿ. ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ. ಓಕೆ ನೋಡಿ, ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂತೀಯ ಬಲವು ಗುರುತ್ವ ಬಲಕ್ಕಿಂತ ಪ್ರಬಲ ಆಗಿರುವಂಥದ್ದು. ಓಕೆನಾ. ನೆಕ್ಸ್ಟ್ ನೋಡಿ, 48, 2 ಕಾಯಗಳ ನಡುವಿನ ಅಂತರವನ್ನು ದ್ವಿಗುಣಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಬಲ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 4/1 ಭೂಮಿಯ ಮೇಲೆ 100 kg ತೂಗುವ ವ್ಯಕ್ತಿಯು ಅನ್ಯ ಗ್ರಹದಲ್ಲಿ 60 kg ತೂಗಿದರೆ ಆ ಗ್ರಹದಲ್ಲಿ ಗುರುತ್ವ
ವೇಗೋತ್ಕರ್ಷ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ನೋಡಿ, ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದನ್ನು ಒಂದು ಕ್ಷಣ ನಿಲ್ಲಿಸಿದೆ ಎಂದು ಭಾವಿಸೋಣ. ಆಗ ಜಿಯ ಬೆಲೆ ಏನಾಗಿರ್ತದೆ? ಗ್ರಾವಿಟಿ. ಹೌದಾ, ಗುರುತ್ವ ಬಲ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಧ್ರುವ ಪ್ರದೇಶ ಹೊರತುಪಡಿಸಿ ಉಳಿದ ಕಡೆ ಹೆಚ್ಚಾಗುತ್ತದೆ. ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸೂರ್ಯನ ಸುತ್ತ ಭೂಮಿಯು ಸುತ್ತುವ ರೇಖಾಚಿತ್ರದಲ್ಲಿ OAB ಮತ್ತು ECDಗಳ ವಿಸ್ತೀರ್ಣಗಳ ಸಮನಾಗಿದ್ದು ಭೂಮಿಯ Aಯಿಂದ Bಗೆ ಚಲಿಸಲು x ಗಂಟೆಗಳು ತೆಗೆದುಕೊಂಡರೆ Cಯಿಂದ Dಗೆ ಚಲಿಸಲು ತೆಗೆದುಕೊಳ್ಳುವಂಥ ಕಾಲ ಅಂತ ಕೇಳಿದ್ದಾರೆ. ಚಿತ್ರನ ನೋಡಿ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, x ಗಂಟೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಗುರುತ್ವ ನಿಯಮಗಳ ಪ್ರಕಾರ ಭೂಮಿಯ ಸುತ್ತ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಥಿರ ಜವದಿಂದ ಸುತ್ತುತ್ತದೆ. ನೆಕ್ಸ್ಟ್ ನೋಡಿ, ರಾಶಿಯನ್ನು ಹೊಂದಿರುವ ಒಂದು ಕಾಯವು ಯಾವಾಗಲೂ ಏನಂತ ಕೇಳಿದ್ದಾರೆ, ತನ್ನ ಇತರೆ ಕಾಯಗಳ ಚಲನೆಯನ್ನು ವಿರೋಧಿಸುತ್ತದೆ. ನೆಕ್ಸ್ಟ್ ನೋಡಿ, ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಅವುಗಳ ನಡುವಿನ ಗುರುತ್ವ ಬಲ ಏನಾಗಿರ್ತದೆ ಅಂತ ಕೇಳಿದರೆ ಅನಂತವಾಗಿರುತ್ತದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.